ಜಿಲ್ಲಾಡಳಿತಗಳೆಲ್ಲ ಕೈ ಕಟ್ಕೊಂಡು ಕೊಟ್ಟಿದೆ. PW ಆಫೀಸರ್ ಎಲ್ಲ ಏನು ಗಮನಕ್ಕೆ ಇದನ್ನ ತಗೋತಾ ಇಲ್ಲ. ಅದಕ್ಕಾಗಿ ನಾವು ಕನ್ನಡ ಪರ ಹೋರಾಟಗಾರರು ಮೊನ್ನೆ ಹಡ್ಡು ಹೋಗಿದ್ವಿ. ನಾವು ಗುರುವಾರ ದಿವಸನೆಲ್ಲ ಹಡ್ಡಿದ್ವಿ. ಹಡ್ಡು ಹೋಗಿರೋದ್ರಿಂದ ಎಲ್ಲ ಹಳ್ಳಿ ಐತಿ, ಮತ್ತು ಗಾಡಿ ಸ್ಕಿಟ್ ಆಗ್ತಾ ಇರ್ತೈತಿ. ಅದನ್ನ ಬಂದ್ ಮಾಡಿ ನಮ್ಮ ರೋಡ್ ಬ್ರೇಕರ್ ಎಲ್ಲ ಮಾಡಿ ಮುಚ್ಚಬೇಕಂತಂದು ನಾವು ಕಾಂಕ್ರೀಟ್ ಮುಖಾಂತರ ಟಚಪ್ ಎಲ್ಲ ಇದ ಮಾಡಿದ್ವಿ. ಈ ಕಾಂಕ್ರೀಟ್ ಅಲ್ಲಿ ಕಾಂಕ್ರೀಟ್ ಒಂದ್ ಕಡೆ ಉಸುಕ್ ತಗೊಂಡಿವ್ರಿ, ಒಂದ್ ಕಡೆ ಕಡಿ ತಗೊಂಡಿವ್ರಿ, ಒಂದ್ ಕಡೆ ಸಿಮೆಂಟ್ ತಗೊಂಡಿವ್ರಿ. ಎಲ್ಲಾ ಆಟೋ ಮಾಡ್ಕೊಂಡ್ ಬಂದ ಇಲ್ಲೇ ನಾವು ಎಲ್ಲಾ ಮಿಕ್ಸ್ ಮಾಡ್ಕೊಂಡ ಇಲ್ಲೇ ರೋಡ್ ಬ್ರೇಕ್. ಏನು ಮೊದಲನೇ ಎಲ್ರಿಗೂ ನಮಸ್ಕಾರ. ಇವತ್ತು ನಾವ್ ಏನಂತಂದ್ರೆ ಬೆಳಗಾವಿಯಲ್ಲಿ ನೀವು ನೋಡ್ತಾ ಇರ್ಬೋದು DC ಆಫೀಸ್ ಹತ್ರ ಇಲ್ಲಿ ಒಂದು ರೋಡ್ ಬ್ರೇಕರ್ ಇದೆ. ಎಲ್ಲ ತೆಗ್ಗ ದಿಂಡಿಗಳು ಜಾಸ್ತಿ ಆಗಿದಾವ. ಆಮೇಲೆ ಆಂಬುಲೆನ್ಸ್ ಹೋಗ್ಬೇಕಂತಂದ್ರ ಇಲ್ಲೂ ಕೂಡ ಅವು ಏನಾದ್ರು ನಿಂತು ಹೋಗ್ಬೇಕ. ಆಮೇಲೆ ಎಮರ್ಜೆನ್ಸಿ ಪೇಷಂಟ್ಗಳು ಹೋಗ್ಬೇಕಂತಂದ್ರೆ ಅವ್ರು ಹೋಗಕ್ ದಾರಿಗಳಾಗ್ತಾ ಇಲ್ಲ. ಆಮೇಲೆ ಯಾರೋ ಒಬ್ರು ಹೊಸವಾಗಿ ಬಂದ್ರಂದ್ರೆ ಈ ರೋಡ್ ಬ್ರೇಕರ್ ಐತೆ ಅಂತಾನು ಗೊತ್ತಾಗ್ತಾ ಇಲ್ಲ. ಇಲ್ಲಿ ಪ್ರತಿಯೊಂದು ತೆಗ್ಗ ದಿಂಡಿಗಳು ನೋಡಿದ್ರೆ ಇಲ್ಲಿ ಬಹಳ ಆಕ್ಸಿಡೆಂಟ್ ಕೂಡ ಆಗಿದಾವ. ಇದನ್ನೆಲ್ಲ ನೋಡ್ತಾ ಇದ್ರೆ ಈಗ ಅಧಿವೇಶನ ಚಾಲು ಆಗ್ತಾ ಇದೆ 9 ತಾರೀಕು. ಎಲ್ಲಾ ಸರ್ಕಾರನೇ ಇಲ್ಲೇ ಇರ್ತೈತಿ ನಮ್ಮ ಬೆಳಗಾವಿದಾಗ. ಇವಾಗ್ಲಾದ್ರೂ ನಮ್ಮ ಸರ್ಕಾರದವ್ರ ಈ ರೋಡ್ಗಳನ್ನ ಒಂದ್ ಸ್ವಲ್ಪ ರಿಪೇರಿ ಮಾಡ್ಬೇಕಿತ್ತು. ಇನ್ನೂವರೆಗೆ ಯಾವ್ದೇ ತರ ರಿಪೇರಿಗಳನ್ನ ಮಾಡ್ತಾ ಇಲ್ಲ. ಅದಕ್ಕೋಸ್ಕರ ನಾವು ಎಲ್ಲ ಹೆಣ್ಮಕ್ಳು ಕೂಡಿ ಇವತ್ತು ಕನ್ನಡ ಪರ ಹೋರಾಟಗಾರನ ಹೆಣ್ಮಕ್ಳು ಕೂಡಿ ಆ ತೆಗ್ಗ ದಿಂಡಿಗಳನ್ನ ಮುಚ್ಚುವಂತ ಕಾರ್ಯನ ಮಾಡ್ತಾ ಇದೀವಿ. ಇವಾಗ್ಲಾದ್ರೂ ಸರ್ಕಾರ ಎಚ್ಚೆತ್ತುಕೊಳ್ಳಿ. ಯಾಕಂತಂದ್ರೆ ನಮ್ಮ PW ಮಿನಿಸ್ಟರ್ ಕೂಡ ನಮ್ಮ ಬೆಳಗಾವಿದವ್ರೆ. ಅದಕ್ಕೆ ನಾನು ಈ ಒಂದು ಸಂದೇಶನ ಕೊಡಕ್ಕೆ ಇಷ್ಟಪಡ್ತಾ ಇದ್ದೀನಿ. ತಾಜಾ ಸುದ್ದಿಗಳಿಗಾಗಿ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. AIN ನ್ಯೂಸ್ ಕನ್ನಡ, ವರದಿ ನಮ್ಮದು, ನಿರ್ಧಾರ ನಿಮ್ಮದು.